ಬುದ್ಧಿಮಾಂದ್ಯ ಯುವತಿಯೋರ್ವಳನ್ನ ಕರೆದೊಯ್ದು ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿ ಗ್ಯಾಂಗ್ ರೇಪ್ ಮಾಡುವ ವಿಡಿಯೋವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಯುವತಿಯ ತಮ್ಮನ ಮೊಬೈಲ್ಗೆ ಕಳುಹಿಸಿರುವ ಅಮಾನವೀಯ ಘಟನೆ ನಗರದಲ್ಲಿ ಸಂಭವಿಸಿದೆ. ಅತ್ಯಾಚಾರಕ್ಕೊಳಗಾದ ಯುವತಿಯ ಸಹೋದರ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಮೂವರ ವಿರುದ್ಧ ದೂರು ನೀಡಿದ್ದು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇದೀಗ ಆರೋಪಿಗಳ ಬಂಧನಕ್ಕಾಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಪೊಲೀಸರು. ಪೈಶಾಚಿಕ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಸನ ನಗರದಲ್ಲಿ ಗಾಂಜಾ ಮಾರಾಟ ಹೆಚ್ಚಾಗಿದ್ದು ಇದರಿಂದಲೇ ಇಂತಹ ಕೃತ್ಯಗಳು ನಡೀತಾ ಇವೆ ಅಂತ ಆರೋಪಿಸಿದ್ದಾರೆ. ಕುಟುಂಬ ನಿರ್ವಹಣೆಗಾಗಿ ಮೆಕ್ಯಾನಿಕ್ ಕೆಲಸ ಮಾಡುವ ವಿಶೇಷ ಚೇತನರಾಗಿರುವ ದಂಪತಿಯ ಪುತ್ರಿ ಬುದ್ಧಿಮಾಂದ್ಯಳಾಗಿದ್ದು ಯಾವಾಗಲೂ ಮನೆಯಲ್ಲಿಯೇ ಇರ್ತಾ ಇದ್ರು. ಕಳೆದ 8 ದಿನಗಳ ಹಿಂದೆ ತಂದೆ ತಮ್ಮ ಕೆಲಸಕ್ಕೆ ಹೋಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಂದಿರುವ 3 ಆರೋಪಿಗಳು ಬುದ್ಧಿಮಾಂದ್ಯ ಯುವತಿಯನ್ನ ಕರೆದೊಯ್ದು ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿ ಅದರ ವಿಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ವಿಶ್ರಾಂತಿ ಪಡಿತಾ ಇದ್ದ ವೇಳೆ ಅತ್ಯಾಚಾರ ಎಸಗಿರುವ ವಿಡಿಯೋವನ್ನ ಯುವತಿ ಸಹೋದರನ ಮೊಬೈಲ್ಗೆ ಆತನ ಸ್ನೇಹಿತ ಕಳುಹಿಸಿದ್ದಾನೆ. ವಿಡಿಯೋವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ತನ್ನ ಅಕ್ಕನ ಮೇಲೆ ಗ್ಯಾಂಗ್ ರೇಪ್ ನಡೆದಿರುವುದು ಬೆಳಕಿಗೆ ಬಂದಿದೆ. ನಂತರ ವಿಡಿಯೋ ಕಳುಹಿಸಿದ ಸ್ನೇಹಿತನಿಗೆ ಕರೆ ಮಾಡಿ ಯಾರು ವಿಡಿಯೋ ಕಳುಹಿಸಿದ್ದು ಅಂತ ಕೇಳಿದಾಗ ಉಮ್ರಾನ್ ಎಂಬುವವನು ನನಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಿದ್ದಾನೆ ಅಂತ ಹೇಳಿದ್ದಾನೆ. ಅಷ್ಟರಲ್ಲಿ ಉಮ್ರಾನ್ ವಿಡಿಯೋ ಡಿಲೀಟ್ ಮಾಡಿದ್ದಾನೆ. ನಂತರ ಅಬ್ದುಲ್ ಅಫ್ತಾಬ್, ರಾಜಿಕ್ ಪಾಷಾ ಉಮ್ರಾನ್ ಮೇಲೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 3 ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನಗರದಲ್ಲಿ ಗಾಂಜಾ ಮಾರಾಟ ಹೆಚ್ಚಾಗಿದ್ದು 80 ಅಡಿ ರಸ್ತೆ, ಇಲಾಹಿ ನಗರ, ಚಿಕ್ಕನಾಳು, ಪೆನ್ಷನ್ ಮೊಹಲ್ಲಾ ಭಾಗದಲ್ಲಿ ಗಾಂಜಾ ಮಾರಾಟ ವ್ಯಾಪಕವಾಗಿ ನಡೀತಾ ಇದ್ದು ಇದರಿಂದಲೇ ಗ್ಯಾಂಗ್ ರೇಪ್ ನಡೆದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅತ್ಯಾಚಾರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಹಾಗೂ ಗಾಂಜಾ ಮಾರಾಟ ಜಾಲವನ್ನ ಕಂಡುಹಿಡಿದು ಗಾಂಜಾ ಮಾರಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕು ಅಂತ ಹೇಳಿಕೆ ನೀಡಿ ಒತ್ತಾಯಿಸಿದ್ದಾರೆ. ಒಟ್ನಲ್ಲಿ ಹಾಸನದಲ್ಲಿ ನಡೆದಿರುವ ಗ್ಯಾಂಗ್ ರೇಪ್ ಘಟನೆಯಿಂದ ಇಡೀ ಜಿಲ್ಲೆ ಜನರು ಬೆಚ್ಚಿ ಬಿದ್ದಿದ್ದು ಇಂತಹ ಘಟನೆಗಳು ಮರುಕಳಿಸದಂತೆ ಉಗ್ರರಿಗೆ ಶಿಕ್ಷೆ ಆಗಬೇಕು, ಉಗ್ರ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಹಾಗೂ ನಗರ ಭಾಗದಲ್ಲಿ ಹೆಚ್ಚಿರುವ ಗಾಂಜಾ ಮಾರಾಟವನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. 80 ಫೀಟ್ ರೋಡು, ಪಿಂಚಿನ್ ಮೊಲ್ಲ, ಚಿಕ್ಕನಾಡು ಎಲ್ಲ ಜಾಸ್ತಿ ಡ್ರಗ್ಸ್ ಗಾಂಜಾ ಸಾಕಷ್ಟು ಆಗ್ತಿದೆ. ನಮ್ಮ ಪೊಲೀಸ್ ಅವರು ಕಂಟ್ರೋಲ್ ಮಾಡ್ಬೇಕು. ಜಾಸ್ತಿ ಗಾಂಜಾ ಹೊಡಿಯೋದು. ಈಗ ನಮ್ಮ ಅಕ್ಕಪಕ್ಕ ನಾವು ಕೇಳ್ತಿದ್ವಿ ರೇಪ್ ಆಗ್ತಿದೆ ಅಂತ. ಈಗ ನಮ್ಮ ಹಾಸನದಲ್ಲಿ ಗ್ಯಾಂಗ್ ರೇಪ್ ಆಗ್ತಿದೆ. ಇವತ್ತು ಅವ್ರ ಮನೆಗೆ ಆಗಿದೆ, ಇವತ್ತು ನಮ್ಮ ಮನೇಲಿ ಹೆಣ್ಮಕ್ಳು ಇದಾರೆ. ನಮ್ಮ ಹೆಣ್ಮಕ್ಳು ಹೊಡ್ಗಾಡ್ ಬಿಡಕ್ಕೆ ಹೆದರಿಕೆ ಆಗ್ತಿದೆ. ಈಗ ನಾನು ನಮ್ಮ ಹೆಣ್ಮಗು ಇದ್ದಾಳೆ, ಹೊಡ್ಗಾಡ್ ಹೋಗೋ ಕಲ್ಸ್ ಬಂದಿರೋದು ಈ ಮನೆಯಲ್ಲಿ. ಯಾಕಂದ್ರೆ ಅಷ್ಟೊಂದು ಹೆದರಿಕೆ ಆಗ್ತಿದೆ. ಇವ್ರು ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ. ಹಾಸನದಲ್ಲಿ ಗಾಂಜಾ ಸಾಕಷ್ಟಾಗಿದೆ, ಡ್ರಗ್ ಸಾಕಷ್ಟಾಗಿದೆ. ಪಟ್ಲರ್ ಇದಾರೆ, ಡೀಲರ್ ಇದಾರೆ, ಗಾಂಜಕ್ಕೂ ಡೀಲರ್ ಇದಾರೆ. ಅದು ಸಣ್ಣ ಪುಟ್ಟ ಅಲ್ಲ, ದೊಡ್ಡ ದೊಡ್ಡ ಕೈನೇ ಇದಾರೆ. ನಮ್ಗೆ ಗೊತ್ತು. ನಾವು ಸಾಕಷ್ಟು ಪೊಲೀಸ್ ಅವ್ರಿಗೂ ಹೇಳಿದೀವಿ ಗಾಂಜಾ ಕಂಟ್ರೋಲ್ ಮಾಡ್ತಿಲ್ಲ. ನಮ್ ಮೇನು ಗಾಂಜಾ ಕಂಟ್ರೋಲ್ ಮಾಡ್ಬೇಕು. ಈಗ ನಿನ್ನೆ 4 ಜನ ಗ್ಯಾಂಗ್ ರೇಪ್ ಮಾಡಿರೋದು. ಅದ್ರಲ್ಲಿ 2 ಸಿಗಾಕೊಂಡವ್ರೆ, ಇನ್ನೂ 2 ಸಿಗಾಕ್ಬೇಕು. ಮತ್ತೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು. ಇಲ್ಲಾಂದ್ರೆ ಅವ್ರು ಪೊಲೀಸ್ ಅವ್ರು ಮಾಡ್ಲೇಬೇಕು. ಗಲ್ ಮೂರ್ ಜನ, ಒಬ್ಬ ಇಮ್ರಾನ್ ಅಂತ, ಅಜೀಜ್, ರಾಜಿಕ್ ಅಂತ, ಇನ್ನೊಬ್ಬ ಸಿಗ್ಬೇಕು. 3 ಜನ ಸಿಗಾಕೊಂಡವ್ರೆ, ಇನ್ನೊಬ್ಬ ಸಿಗ್ಬೇಕು. ಅವ್ರಿಗೆ FIR ಮತ್ತೆ ಹಾಕಿ ಮತ್ತೆ ಬೇಲ್ ತರದು ಎಲ್ಲ ಸರಿ ಇಲ್ಲ. ಏನಂದ್ರೆ ಗಲ್ ಶಿಕ್ಷೆ ಆಗ್ಲೇಬೇಕು ಅವ್ರಿಗೆಲ್ಲ. ಈಗ ಇದಕ್ಕೆ ಗಾಂಜಾನೇ ಕಾರಣ. ಗಾಂಜಾನೆ. ಈಗ ಗಾಂಜಾ ಹೊಡ್ದಿನೇ ಅವ್ರಿಗೆ ಬಂದಿರೋದು. ಏನ್ ಮಾಡೋಣ ಅಂತ ಗೊತ್ತಾಗಲ್ಲ. ಗಾಂಜಾ ಹೊಡೆದ್ರ ನಡಿ ಅವ್ರ ಮನೆಗೆ ಹೋಗೋಣ, ಇವ್ರ ಮನೆಗೆ ಹೋಗೋಣ ನುಗ್ಬಿಡ್ತಾರೆ. ಇವತ್ತು ಅವ್ರ ಮನೆಗೆ ಹೋಗೋರೆ, ನಾಳೆ ನಮ್ ಮನೆಗ್ ಬರ್ತಾರೆ, ನಾಳೆ ಅವ್ರ ಮನೆಗ್ ಹೋಗತ್ತೆ. ಕಳ್ಸೋಣ ಮತ್ತೆ ಜಾಸ್ತಿ. ಮತ್ತೆ ಇಲ್ಲಿ ಕೆಳಗಡೆ ಹೋದ್ರೆ ಕಾಲೇಜು, ಅಲ್ಲಿ ಎಲ್ಲ ಬಿಡಿ ಕೂತ್ಕೊಂಡು ಸಿಗರೇಟ್ ಕುಡ್ಕೊಂಡು ಕೂತಿರ್ತಾರೆ, ಅಲ್ಲೇ ಇರ್ತಾರೆ. ನಾವ್ ಹೇಳೋದಷ್ಟೇ, ಗಲ್ ಶಿಕ್ಷೆ ಆಗ್ಲೇಬೇಕು. ಊರಿಗೆ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಆ ಹೆಣ್ಮಗುಗೆ ಅಂಗಡಿಗೆ ಹೋಗಕ್ ಗೊತ್ತಾಗಲ್ಲ. ಆ ಪಾಪ ಅವ್ರು ಬದುಕದೇ ಕಷ್ಟ. ಅವ್ರ ಅಪ್ಪ ಅಮ್ಮ ಹೆಂಗೋ ಸಾಕ್ತಾವ್ರೆ. ಅವ್ರಿಗೆ ಹೋಗಿ ಹಿಂಗ್ ಮಾಡೋರಲ್ಲ ಪಾಪ. ಅವ್ರಿಗೆ ಹಿಂಗ್ ಮಾಡಿದ್ರೆ ಬೇರೆಯವ್ರಿಗೆ ಏನ್ ಮಾಡ್ಬೇಕು? ಅವ್ರ ಅಪ್ಪ ಕೂಲಿ, ಅವರು ಕೂಲಿ ಮಾಡೋದು, ಗಾಡಿ ಮೆಕ್ಯಾನಿಕ್ ಅವ್ರಪ್ಪ. ಅವರು ಹ್ಯಾಂಡಿಕ್ಯಾಪ್ಸ್ ಮನೆಯಲ್ಲೆಲ್ಲ ಪೂರ್ತಿ ಹ್ಯಾಂಡಿಕ್ಯಾಪ್ ಎಲ್ಲರೂ ಹ್ಯಾಂಡಿಕ್ಯಾಪ್ ಅವ್ರ ಮನೆಯಲ್ಲಿ ನಡೆಯುತ್ತೆ. ಸಣ್ಣ ಪುಟ್ಟ ಅವ್ರ ಮನೆಯಲ್ಲಿ ಅದ್ ಇರೋದು ಚಿಕ್ಕ ಮನೆ. ಅವ್ರ ಪಾಪ ಹೆಂಗೋ ಜೀವನ ಮಾಡ್ಕೊಂಡು ನಡೀತಾವ್ರೆ. ಬರೋದು ನಾನು ಸಾಕಷ್ಟು ಸಲ ನೋಡಿದ್ದೀನಿ. ಬರೋದು ಗಾಂಜಾ ಹೊಡ್ಕೊಂಡು ಚುಡಾಯಿಸೋದು. ಈಗ ರೇಪೇ ಮಾಡ್ಬಿಟ್ಟವ್ರೆ, ಗ್ಯಾಂಗ್ ರೇಪ್. ಅದು ಹಾಸನದಲ್ಲಿ
ನಾವು ಅಕ್ಕಪಕ್ಕ ಕೇಳಿ ಶಾಕ್ ಆಗ್ಬೋದು, ಹೆಂಗ್ ಇದ್ ಮಾಡ್ತಾರೆ. ಅದು ನಾವ್ ಈಗ ನಮ್ಮ ಹಾಸನದಲ್ಲಿ ಹಿಂಗ್ ಆಗ್ತಿದೆ. ಮಾಡೋದೇನು, ನಮ್ಮ ಪೊಲೀಸ್ ಅವರು ಕಂಟ್ರೋಲ್ ಮಾಡ್ಬೇಕು. ಸಾಕಷ್ಟು ಗಾಂಜಾನೆ ಮೇನ್ ಗಾಂಜಾ ಇದು, ಗಾಂಜಾ ಡ್ರಗ್ಸ್ ಮೇನ್ ಕಂಟ್ರೋಲ್ ಮಾಡ್ಬೇಕು. ಈ ತರ ನನ್ ಮಕ್ಳಿಗೆ ರೋಡಲ್ಲಿ ಚಪ್ಪಲಿಯಲ್ಲಿ ಹೊಡಿಬೇಕು, ಇಲ್ಲಾಂದ್ರೆ ಶೂಟ್ ಔಟ್ ಕೊಡ್ಬೇಕು. ಅವಾಗ್ಲೇ ನಮ್ಮ ಹಾಸನ ಕಂಟ್ರೋಲ್ ಆಗೋದು. ನಮ್ಮ ಹೆಸರು ಮೊಹಮ್ಮದ್ ಅಜರ್ ಅಂತ. ಹೇಳೋದು ಇಷ್ಟೇ, ಏನಂದ್ರೆ ಈ ತರ ಈ ನನ್ ಮಕ್ಳು 4 ಜನ ಸೇರ್ ಮಾಡಿದಾರಲ್ಲ, ಈ ತರ ಕೃತ್ಯ ಎಲ್ಲ ಆ ಮಗುಗೆ ಹೆಣ್ಪಾಪುಗೆ ಏನಂದ್ರೆ ಏನು ಗೊತ್ತಾಗಲ್ಲ. ಈಗ ಮೈಂಡ್ ಸ್ವಲ್ಪ ಕಮ್ಮಿ ಅವ್ರಿಗೆ, ಮನೆಯಲ್ಲಿ ಕಮ್ಮಿ ಅಂದ್ರೂ ಒಂದ್ 12 ವರ್ಷದಿಂದ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿದ್ದಾರೆ. ಒಂದ್ ಸ್ವಲ್ಪನು ಏನು ಅವ್ರು ಬಿಡ್ತಾನೆ ಇರ್ಲಿಲ್ಲ, ಹೊರಗಡೆನೆ ಬಿಡ್ತಿರ್ಲಿಲ್ಲ. ಆ ಹೆಣ್ಪಾಪು ಅಂಗಡಿಗೆ ಹೋಗ್ತಾ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಮನೆ ಹತ್ರದಿಂದ ಒಂದು 2 ಮೀಟರ್ ಹೋದ್ರು ಅವಳು ತಡಿಯಕ್ ಆಗ್ತಿರ್ಲಿಲ್ಲ. ಅಂತವ್ರು ಕರ್ಕೊಂಡು ಹೋಗ್ಬಿಟ್ಟು 4 ಜನ ಈ ತರ ಕೃತ್ಯ ಮಾಡಿದ್ದಾರೆ ಸರ್. ಅವ್ರಿಗೆ ನಿನ್ನೆ ಏನಾಗಿದೆ ಅಂದ್ರೆ 8 ದಿವಸ ಮುಂಚೆನೆ ಆಗಿರೋದು ಇದು. ಅವ್ರಿಗೆ ಗೊತ್ತಾಗಿರೋದು ನಿನ್ನೆ ಏನಾಗಿದೆ ಅಂದ್ರೆ ಯಾವ್ದೋ ಹುಡುಗ ಅವ್ನ್ ಸೆಂಡ್ ಮಾಡಿದಾನೆ, ತಮ್ಮನ್ಗೆ ವಿಡಿಯೋ ಸೆಂಡ್ ಮಾಡಿದಾನೆ. ಅದ್ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೇಂಟ್ FIR ಮಾಡ್ಸಿದ್ವಿ. ಮಾಡಿದಾಗ 2 ಸಿಕ್ಕಿದ್ದಾರೆ, ಇನ್ನಿಬ್ರು ಸಿಗ್ಬೇಕು ಸರ್. ನಾವು ಮಾಧ್ಯಮಕ್ಕೆ ಇಷ್ಟೇ ಹೇಳೋದು, ಇಂಥ ನನ್ ಮಕ್ಳಿಗೆ ಗಲ್ಲು ಶಿಕ್ಷೆ ಏನು ಮಾಡ್ಬಾರ್ದು. ರೋಡಲ್ಲಿ ನಿಲ್ಸ್ಬಿಟ್ಟು ಶೂಟರ್ ಆರ್ಡರ್ ಮಾಡ್ಬಿಡ್ಬೇಕು ಇಂಥ ನನ್ ಮಕ್ಳಿಗೆ. ಪಾಪ ಹೆಣ್ಪಾಪಗ್ ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ತೀರಾ. ಇಂಥವ್ರಿಗೆಲ್ಲ ಈ ನನ್ ಮಕ್ಳಿಗೆ ಮತ್ತೆ ಇದು ಹಾಸನದಲ್ಲಿ ಜಾಸ್ತಿ ಏನಾಗಿದೆ ಅಂದ್ರೆ ಡ್ರಗ್ಸು ಮತ್ತೆ ಇದು ಗಾಂಜಾ ಈ ಏರಿಯಾಗಳಲ್ಲಿ ತುಂಬಾ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಓಡಾಡಂಗಿಲ್ಲ, ಏನೂ ಇಲ್ಲ. ನಮ್ಮ SP ಮೇಡಮ್ ಎಲ್ಲಾರ್ಗು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು, ಇಂಥ ನನ್ ಮಕ್ಳಿಗೆ ಹಿಡಿದ್ಬಿಟ್ಟು ಏನಾದ್ರು ತುಂಬಾ ಅಂದ್ರೆ ಏನಾದ್ರು ಸ್ಟ್ರಿಕ್ಟ್ ಮಾಡ್ಬಿಟ್ಟು ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಬದುಕೋದೇ ಕಷ್ಟ ಆಗಿತ್ತು ಸರ್. ಪಾಪ ಅವ್ರ ಹೆಣ್ಮಗು ಬದುಕೋದೇ ಕಷ್ಟ ಆಗಿತ್ತು, ಅದೆಲ್ಲ ಈ ರೀತಿ ಮಾಡಿದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಸರ್? ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಂಥವ್ರಿಗೆಲ್ಲ ಸರ್ ನಾವು ಫಸ್ಟ್ ನಮ್ಗೆ ಇದು ಪೊಲೀಸ್ನವರು ಅವರೆಲ್ಲ ತುಂಬಾ ಸಿಟ್ಟಾಗಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಏನಾದ್ರು ಕರ್ಕೊಂಡೋಗ್ ಬಿಡಿಸ್ಬಿಟ್ರೆ ಇವ್ ಬೇರೆಯವರು ಬರೋದು, ಸ್ವಲ್ಪ ಏನೋ ತಪ್ಪು ಮಾಡ್ಬಿಟ್ಟ ಅಂತ ಹೇಳಿ ಕರ್ಕೊಂಡು ಹೋಗೋದು, ಇಂತ ಮಾಡಿ 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 ಈಗ ಯಾವ ಸ್ಟೇಜ್ ಅಲ್ಲಿ ಬಂದಿದೆ ಅಂದ್ರೆ ಈ ಸ್ಟೇಜಿಗೆ ಮಾಡಿದ್ದಾರೆ. ಈಗ ಈ ಹೆಣ್ಮಗುಗೆ ಏನಾದ್ರು ನ್ಯಾಯ ದೊರಕಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಮಗುಗನ ಹಂಗೆ ಆಗುತ್ತೆ ಸರ್. ಇವ್ರಿಗೆ ಕಠಿಣ ಶಿಕ್ಷೆ ಕೊಡ್ಲೇಬೇಕು. ಏನ್ ಜಾಸ್ತಿ ಸರ್ ಈ ಏರಿಯಾದಲ್ಲಿ ಡ್ರಗ್ಸ್ ಸರ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಜಾಸ್ತಿ ಆಗಿದೆ ಸರ್. ಫಿಟ್ ರೋಡ್ ಅಲ್ಲಿ ಎಲ್ಲ ಜಾಸ್ತಿ ಆಗಿದೆ ಸರ್. ಇರ್ಫಾನ್ ಅಂತ ಹೇಳ್ಬಿಟ್ಟು ನಡೆದ ಘಟನೆ ನಾವು ನಿಜಕ್ಕೂ ಬೇರೆ ಕಡೆ ಎಲ್ಲ ನಾವು ಸುದ್ದಿ ಕೇಳ್ತಿದ್ವಿ ಈ ತರ ಆಗುತ್ತೆ ಅಂತ. ಇದು ಹಾಸನದಲ್ಲಿ ಆಗಿರೋದು ಅತಿ ಖಂಡನೀಯ ಸರ್. ಯಾಕಂದ್ರೆ ಒಂದು ಹೆಣ್ಮಗುಗೆ ಬುದ್ಧಿ ಕಡಿಮೆ ಐತೆ, ಅದಕ್ಕೆ ಏನಾಗಿದೆ ಅಂದ್ರೆ ಹುಡುಗರು ಹಾಸನದಲ್ಲಿ ತುಂಬಾ ಡ್ರಗ್ಸ್ ಆಗ್ಲಿ ಗಾಂಜಾ ಆಗ್ಲಿ ತುಂಬಾ ಸೇವನೆ ಜಾಸ್ತಿ ಆಗಿದೆ. ಇದಕ್ಕೆ ಉಪಯೋಗಿಸ್ಕೊಂಡು ಹುಡುಗರು ಏನ್ ಮಾಡೋದು ಅಂದ್ರೆ, ಒಂದು ಬುದ್ಧಿ ಇಲ್ಲ ಹುಡುಗಿಗೆ, ಬುದ್ಧಿ ಇಲ್ದೆ ಇದು ಹುಡುಗಿಗೆ ಕರ್ಕೊಂಡೋಗಿ ಒಂದು ಅತ್ಯಾಚಾರ ಮಾಡ್ಬಿಟ್ಟು ವಿಡಿಯೋ ಮಾಡಿ ಅವರ ಕುಟುಂಬಸ್ಥರಿಗೆ ಕಳ್ಸಿ ಅವರಿಗೆ ಬೆದರಿಕೆ ಹಾಕಿದ್ರಂತೆ. ಏನಕ್ಕಂದ್ರೆ ಮತ್ತು ಡಿಲೀಟು ಮಾಡೋರು ಅದು. ಇದು ಖಂಡನೀಯ. ಮತ್ತೆ ಇವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಯಾಕಂದ್ರೆ ನಮ್ ಸಮಾಜಕ್ಕೆ ಇದು ಒಂದ್ ಕೆಟ್ಟ ಹೆಸರು ಬಂದಾಗೆ ಆಗುತ್ತೆ ಸರ್. ಇದು ನಾವು ಬೇರೆ ಕಡೆ ಎಲ್ಲ ಸುದ್ದಿ ಕೇಳ್ತಿದ್ವಿ, ಅವ್ರ ಮನೆಗೆ ನೋಡಿ ಸರ್ ದುಡಿಯೋರೇ ಇರಲ್ಲ. ಆದ್ರೆ ಹೆಣ್ಮಗುಗೆ ಅತ್ಯಾಚಾರ ಆಗಿದೆ. ಈ ಅತ್ಯಾಚಾರಕ್ಕೆ ಶಿಕ್ಷೆ ಆಗ್ಬೇಕು. ಮತ್ತೆ ಏನಾಗಿದೆ ಅಂದ್ರೆ ಅವ್ರಿಗೆ ಗಲ್ ಶಿಕ್ಷೆ ಆಗ್ಲೇಬೇಕು ಸರ್. ಮತ್ತೆ ಡ್ರಗ್ಸ್ ಆಗ್ಲಿ ಗಾಂಜಾ ಆಗ್ಲಿ ತುಂಬಾ ಖಂಡನೀಯ ಇಲ್ಲಿ ಹಾಸನದಲ್ಲಿ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ ತನಿಖೆ ನಡೆಸ್ಬಿಟ್ಟು ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿ ನಾವು ನಿಮ್ಮಲ್ಲಿ ಕೆಲಸ ಸರ್. ನಮ್ಗೆ ಗೊತ್ತಿಲ್ಲ ಸರ್, ಅದು ನಮ್ಗೆ ತಿಳುವಳಿಕೆ ಇಲ್ಲ. ಅದು ಏನಾಗಿದೆ ಅಂದ್ರೆ ಅವ್ರು ವಿಡಿಯೋ ಮಾಡಿಬಿಟ್ಟು ಡಿಲೀಟು ಮಾಡೋರಂತೆ. ಅವ್ರ ಅಣ್ಣಂಗ್ ಕಳ್ಸ್ಬಿಟ್ಟು ಡಿಲೀಟು ಮಾಡೋರೆ. ಈಗ ದೂರ್ ಕೊಟ್ಟವ್ರ ದೂರ್ ಕೊಟ್ಟು FIR ಆಗಿದೆ ಸರ್. ನಿಮ್ಮ ಹೆಸರು ಸಮೀರ್ ಪಾಷಾ ಅಂತ.